ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ದಕ್ಷಿಣ ಭಾರತದ ಅತ್ಯಂತ ತಂಪಾದ ಸ್ಥಳಗಳಲ್ಲಿ ಒಂದಾದ ಕೊಡೈಕೆನಾಲ್ಗೆ 3 ದಿನಗಳ ಟ್ರಿಪ್ ಪ್ಲಾನ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕೊಡೈಕೆನಾಲ್ ಅಂತೂ ತಮಿಳುನಾಡಿನ ಜನಪ್ರಿಯ ಗಿರಿಧಾಮಗಳಲ್ಲಿ ಒಂದು. ಇದಂತೂ ತನ್ನ ಅದ್ಭುತವಾದ ಪ್ರವಾಸಿ ಆಕರ್ಷಣೆಗಳಿಂದ ಹಾಗೂ ಆಹ್ಲಾದಕವಾದ ಹವಾಮಾನದಿಂದ ನವಜೋಡಿಗಳನ್ನ ಸದಾಕಾಲ ಸೆಳೆಯುತ್ತೆ. ಕೊಡೈಕೆನಾಲ್ ಶ್ರೀಮಂತ ಪ್ರಾಕೃತಿಕ ಸೌಂದರ್ಯವನ್ನ ಹೊಂದಿದ್ದು ಭೇಟಿ ನೀಡಲು ಅದ್ಭುತವಾದ ತಾಣವಾಗಿದೆ. ಇಲ್ಲಿಗೆ ಹೋದಾಗ ನೀವು ಭೇಟಿ ನೀಡಬೇಕಾದಂತಹ ಅದೆಷ್ಟೋ ಪ್ರವಾಸಿ ಆಕರ್ಷಣೆಗಳು ಇವೆ. ಅವುಗಳ ಬಗ್ಗೆ ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಕೊಡೈಕೆನಾಲ್ಗೆ ಬೆಂಗಳೂರಿಂದ 445 ಕಿಲೋಮೀಟರ್ಗಳಷ್ಟು ಆಗತ್ತೆ. ಇಲ್ಲಿಗೆ ನೀವು ನಿಮ್ಮ ಓನ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ರೀಚ್ ಆಗಬಹುದು. ನೀವೇನಾದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅನ್ನ ಚೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಬೆಂಗಳೂರಿನ ಕೆಂಪೇಗೌಡ ರೈಲ್ವೆ ಸ್ಟೇಷನ್ ಇಂದ ಡೈರೆಕ್ಟ್ ಟ್ರೈನ್ ಇದೆ ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ಗೆ. ರಾತ್ರಿ 9:15ಗೆ ಟುಟಿಕೋರಿನ್ ಎಕ್ಸ್ಪ್ರೆಸ್ ಅಂತ ಟ್ರೈನ್ ಹೋಗುತ್ತೆ. ಅದು ನಿಮಗೆ ಡೈರೆಕ್ಟ್ ಆಗಿ ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಸ್ಟಾಪ್ ಇರುತ್ತೆ. ನಿಮಗೆ ರಾತ್ರಿ ಟೈಮಿಂಗ್ ಸರಿ ಹೋಗ್ತಾ ಇಲ್ಲ, ಬೇರೆ ಟೈಮಲ್ಲಿ ನೀವೇನಾದರೂ ಟ್ರಾವೆಲ್ ಮಾಡಬೇಕು ಅಂದ್ಕೊಳ್ತಾ ಇದ್ರೆ ಅದನ್ನ ನೀವು ಗೂಗಲ್ ಮ್ಯಾಪ್ಸ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಯಾವ ಟೈಮಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀರಾ ನೀವು ಅದನ್ನ ಗೂಗಲ್ ಮ್ಯಾಪ್ಸ್ ಅಲ್ಲಿ ಚೆಕ್ ಮಾಡಬಹುದು. ಅದನ್ನ ಹೇಗೆ ಚೆಕ್ ಮಾಡೋದು ಅಂತ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಟ್ರೈನ್ ಟೈಮಿಂಗ್ಸ್, ಬಸ್ ಟೈಮಿಂಗ್ಸ್ ಎಲ್ಲ ಕೂಡ ನಿಮಗೆ ಅಚ್ಚುಕಟ್ಟಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದ್ರೂ ಡೈರೆಕ್ಟ್ ಟ್ರೈನ್ಗಳು ಸಿಗ್ತಾ ಇಲ್ಲ ಕೊಡೈಕೆನಾಲ್ಗೆ ಅಂದರೆ ನೀವು ಮೆಜೆಸ್ಟಿಕ್ ಇಂದ ಕೊಯಂಬತ್ತೂರ್ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಸ್ಟಾಪ್ ತಗೊಂಡು ಅಲ್ಲಿಂದ ಕೂಡ ನೀವು ಕೊಡೈಕೆನಾಲ್ ರೋಡ್ ರೈಲ್ವೆ ಸ್ಟೇಷನ್ಗೆ ಬುಕ್ ಮಾಡ್ಕೊಳ್ಬಹುದು. ಅದಕ್ಕೆ ದಯವಿಟ್ಟು ನೀವು ಗೂಗಲ್ ಮ್ಯಾಪ್ಸ್ ಅನ್ನ ಚೆಕ್ ಮಾಡಿ. ಅಲ್ಲಿ ನಿಮಗೆ ತುಂಬಾ ನೀಟಾಗಿ ವಿವರಗಳನ್ನು ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನೀವು ಟ್ರಾವೆಲ್ ಮಾಡಬಹುದು. ಈಗ ಕೊಡೈಕೆನಾಲ್ಗೆ ರೀಚ್ ಆದಮೇಲೆ ಅಲ್ಲಿಂದ ನೀವು ಲೋಕಲ್ ಪ್ಲೇಸಸ್ ಅನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ 2 ವೀಲರ್ ಅನ್ನು ಏನಾದರೂ ರೆಂಟಿಗೆ ತಗೊಳ್ಬೇಕು ಅಂತ ಅನ್ಕೊಂಡಿದ್ರೆ ಕೊಡೈಕೆನಾಲಲ್ಲಿ ಈಗ ಸದ್ಯಕ್ಕೆ 2 ವೀಲರ್ಸ್ ಅನ್ನ ರೆಂಟಿಗೆ ಕೊಡ್ತಾ ಇಲ್ಲ. ಆದ್ರಿಂದ ನೀವು ನಿಮ್ಮ ಓನ್ ವೆಹಿಕಲ್ ಅಲ್ಲದೆ ಬೇರೆ ವೆಹಿಕಲಲ್ಲೇನೆ ನೀವು ಟ್ರಾವೆಲ್ ಮಾಡಬೇಕಾಗಿರೋ ಪರಿಸ್ಥಿತಿ ಇದ್ದರೆ ಕೊಡೈಕೆನಾಲಿಂದ 1.5 ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಕೊಡೈ ಸ್ಪ್ಯಾರೋ ಟೂರ್ಸ್ಗೆ ನೀವು ರೀಚ್ ಆಗಬಹುದು. ಅಲ್ಲಿ ನಿಮಗೆ ಕಾರ್ಗಳು ರೆಂಟಿಗೆ ಸಿಗ್ತವೆ. ಅಲ್ಲಿನ ಲೋಕಲ್ ಡ್ರೈವರ್ಸ್ ಏನೇ ನಿಮಗೆ ಎಲ್ಲ ಜಾಗಗಳನ್ನು ತೋರಿಸ್ಕೊಂಡು ಬರ್ತಾರೆ. ನೀವು ಹೇಳೋ ಪ್ಲೇಸಸ್ಗೂ ಕೂಡ ಅವರು ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತಾರೆ. ಇಲ್ಲ ಅಂದರೆ ನೀವು ನಿಮ್ಮ ಓನ್ ವೆಹಿಕಲ್ಸ್ ಅಲ್ಲೇನೆ ಇಡೀ ಕೊಡೈಕೆನಾಲನ್ನು ಎಕ್ಸ್ಪ್ಲೋರ್ ಮಾಡಬಹುದು. ನಿಮ್ಗೇನಾದರೂ ಟೈಮ್ ಇದೆ ಜಾಸ್ತಿ ನನಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಇದ್ದರೆ ನೀವು ಅಲ್ಲಿನ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಆದ ಬಸ್ಗಳ ಮೂಲಕನೇ ರೀಚ್ ಆಗಬಹುದು. ಅಥವಾ ಆಟೋ ರಿಕ್ಷಾಗಳಲ್ಲೂ ಕೂಡ ನೀವು ಅಲ್ಲಿನ ಲೋಕಲ್ ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡಬಹುದು. ಜಾಗಗಳು ರೂಟ್ ಸರಿಯಾಗಿ ಗೊತ್ತಾಗ್ತಲ್ಲ ಅಂದರೆ ನಿಮ್ಮ ಕೈಯಲ್ಲೇ ಫೋನ್ ಇರುತ್ತೆ. ನೀವು ಗೂಗಲ್ ಮ್ಯಾಪ್ಸಲ್ಲಿ ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ರೂಟ್ಸ್ಗಳಿಗಾಗಿ. ಹಾಗೆ ನಾನು ಈ ವಿಡಿಯೋದಲ್ಲಿ ಕೊಡೈಕೆನಾಲಲ್ಲಿ ಇರುವಂತಹ ಒಂದಷ್ಟು ರೂಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ರೆಸ್ಟೋರೆಂಟ್ಸ್ಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಈಗ ಮೊದಲನೇ ದಿವಸ ಕೊಡೈಕೆನಾಲಿಂದ 1 ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಕೋಕಸ್ ವಾಕ್ ವ್ಯೂ ಪಾಯಿಂಟ್ಗೆ ನೀವು ರೀಚ್ ಆಗಿ. ಇಲ್ಲಂತೂ ಸಾಕಷ್ಟು ಪ್ರವಾಸಿಗರು ಬೆಳಗ್ಗೆ ಅಥವಾ ಸಂಜೆ ವೇಳೆ ಒಂದು ಪುಟ್ಟ ವಾಕ್ ಮೂಲಕ ಅದ್ಭುತವಾದ ಪ್ರಕೃತಿ ಸೌಂದರ್ಯವನ್ನ ನೋಡ್ಲಿಕ್ಕಾಗಿ ಬರ್ತಾರೆ. ಇಲ್ಲಂತೂ ಸನ್ರೈಸ್ ಮತ್ತು ಸನ್ಸೆಟ್ ತುಂಬಾ ಅದ್ಭುತವಾಗಿ ಕಂಡುಬರುತ್ತೆ. ಸುತ್ತಲೂ ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳು ಮತ್ತು ಸರೋವರಗಳ ನೋಟ ನಿಮ್ಮನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಇಲ್ಲಿ ಸಾಕಷ್ಟು ಸಮಯವನ್ನ ಕಳೆದಾಗ ಇಲ್ಲಿಂದ 2 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಕೊಡೈಕೆನಾಲ್ ಲೇಕ್ ಸಿಗುತ್ತೆ. ಕೊಡೈಕೆನಾಲ್ನ ಪ್ರಮುಖ ಆಕರ್ಷಣೆಗಳಲ್ಲಿ ಕೊಡೈಕೆನಾಲ್ ಸರೋವರ ಕೂಡ ಒಂದು. ಇದೊಂದು ಕೃತಕ ಸರೋವರವಾಗಿದ್ದು ಸ್ಥಳೀಯರು ಇದನ್ನ ಕೊಡೆ ಸರೋವರ ಎಂದು ಕರೀತಾರೆ. ಈ ಸರೋವರ ಅಂತೂ ಹಚ್ಚ ಹಸಿರಿನಿಂದ ಸಂಪೂರ್ಣವಾಗಿ ಆವೃತವಾಗಿದೆ. ಸರೋವರದ ತಂಪಾದ ವಾತಾವರಣ ಎಲ್ಲರಿಗೂ ಖುಷಿ ನೀಡುತ್ತೆ. ಇಲ್ಲಿ ಬೋಟಿಂಗ್ ಸೌಲಭ್ಯಗಳು ಕೂಡ ಇರ್ತವೆ. ನೀವು ಬೇಕಾದ್ರೆ ಬೋಟಿಂಗ್ ಕೂಡ ಇಲ್ಲಿ ಮಾಡಬಹುದು. ಇದಾದ್ಮೇಲೆ ಇಲ್ಲಿಂದ 4.5 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಫೇರಿ ಜಲಪಾತ ಸಿಗತ್ತೆ. ನೀವು ಜಲಪಾತವನ್ನ ಕಣ್ತುಂಬಿಸ್ಕೊಳ್ಬೇಕು ಅಂದ್ರೆ ಆದಷ್ಟು ನೀವು ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ರೀಚ್ ಆಗಬೇಕಾಗತ್ತೆ. ಆಗ ನಿಮಗೆ ಜಲಪಾತ ಕೂಡ ಕಾಣಲು ಸಿಗುತ್ತೆ ಮತ್ತು ಅಲ್ಲಿನ ವಾತಾವರಣ ಕೂಡ ತುಂಬಾ ತಂಪಾಗಿರುತ್ತೆ. ಇದು ಒಂದು ಪುಟ್ಟ ಜಲಪಾತ ಅಂತಾನೆ ಹೇಳಬಹುದು. ಆದ್ರೆ ಇಲ್ಲಿ ನಿಮಗೆ ಫೋಟೋಗ್ರಾಫ್ಸ್ ಅಷ್ಟೇ ಅದ್ಭುತವಾಗಿ ಕಂಡು ಬರುತ್ತೆ. ಈ ಜಲಪಾತವನ್ನು ನೋಡಾದ್ಮೇಲೆ ಇಲ್ಲಿಂದ 2.5 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಲಿರಿಲ್ ಜಲಪಾತ ಸಿಗತ್ತೆ. ಈ ಜಲಪಾತ ಕೂಡ ತುಂಬಾನೇ ಅದ್ಭುತವಾದ ಜಲಪಾತವಾಗಿದೆ. ಇಲ್ಲಿಗೆ ಹೋಗ್ಲಿಕ್ಕೂ ಕೂಡ ನೀವು ಪೋಸ್ಟ್ ಮಾನ್ಸೂನ್ ಸೀಸನ್ನೇ ಬೆಸ್ಟ್. ಇದು ಕೂಡ ಕೊಡೈಕೆನಾಲಲ್ಲಿ ಒಂದು ಆಕರ್ಷಕವಾದ ಜಲಪಾತವಾಗಿದೆ. ಇದಾದ್ಮೇಲೆ ಇಲ್ಲಿಂದ 11 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಗುಣ ಕೇವ್ಸ್ ಸಿಗತ್ತೆ. ಕೊಡೈಕೆನಾಲ್ನಲ್ಲಿರುವಂತಹ ಈ ಗುಣ ಗುಹೆಗಳು ತುಂಬಾನೇ ಅಪಾಯಕಾರಿ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಈ ಗುಹೆಗೆ ಹೋಗುವ ದಾರಿಯಲ್ಲಿ ಸಾಕಷ್ಟು ಜಾಗಗಳಿವೆ. ಆ ಜಾಗಗಳಿಗೆ ಯಾರೇ ಹೋದರೂ ಸಹ ಅವರು ಮತ್ತೆ ಹಿಂದಿರುಗಿ ವಾಪಸ್ ಬರೋದೇ ಇಲ್ವಂತೆ.
ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಲಯಾಳಂ ಭಾಷೆಯ ಮಂಜುಮೆಲ್ ಬಾಯ್ಸ್ ಎಂಬ ಸಿನಿಮಾ ದೇಶಾದ್ಯಂತ ಸಂಚಲನವನ್ನ ಮೂಡಿಸಿತ್ತು. ಈ ಸಿನಿಮಾವನ್ನ ನೈಜ ಘಟನೆಯಿಂದ ಆಧರಿಸಿ ಮಾಡಲಾಗಿದೆ. ಇನ್ನು ಈ ಗುಹೆ ಬಗ್ಗೆ ಹೇಳೋದಾದ್ರೆ ಭಾರತದ ಅತ್ಯಂತ ಅಪಾಯಕಾರಿ ಗುಹೆಗಳಲ್ಲಿ ಇದು ಒಂದು. ಕೊಡೈಕೆನಾಲ್ಗೆ ಹೋಗುವ ಮಂದಿ ತಪ್ಪದೆ ಈ ಗುಹೆಗೆ ಭೇಟಿ ನೀಡ್ತಾರೆ. ಇದಂತೂ ಒಂದು ನಿಗೂಢ ಪ್ರವಾಸಿ ಆಕರ್ಷಣೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದ್ರೆ ಇದು ನೋಡಲು ಬಹಳ ಸುಂದರವಾಗಿ ಹಾಗೂ ಪ್ರಕೃತಿಯಿಂದ ಆಶೀರ್ವದಿಸಲ್ಪಟ್ಟಿದೆ. ಇಲ್ಲಿನ ಭೇಟಿಯಂತೂ ನಿಮಗೆ ನಿಜಕ್ಕೂ ರೋಮಾಂಚನಕಾರಿ ಅಂತಾನೆ ಹೇಳಬಹುದು. ಈ ಗುಹೆಗಳು ಸುಮಾರು 2230 ಮೀಟರ್ಗಳಷ್ಟು ಎತ್ತರದಲ್ಲಿ ರೂಪುಗೊಂಡಿವೆ. ಈ ಗುಣಗುಹೆಗಳ ಒಳಗಡೆ ಹೋಗ್ತಾ ಇದ್ದ ಹಾಗೆ ನಿಮಗೆ ಸಣ್ಣ ಸಣ್ಣ ಗುಹೆಗಳು ಕೂಡ ಕಾಣಸಿಗ್ತವೆ. ಅವನ್ನೆಲ್ಲ ಸಾರ್ವಜನಿಕರಿಗೆ ಮುಚ್ಚಲಾಗಿದೆ. ಈ ಗುಣಗುಹೆಗಳಂತೂ ಪೈನ್ ಟ್ರೀ ಫಾರೆಸ್ಟ್, ಸೂಸೈಡ್ ಪಾಯಿಂಟ್ ಮತ್ತು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ನಂತಹ ಇತರ ಪ್ರವಾಸಿ ಆಕರ್ಷಣೆಗಳಿಂದ ತುಂಬಿದೆ. ಇಲ್ಲಿಗೆ ನೀವು ಆದಷ್ಟು ಪೋಸ್ಟ್ ಮಾನ್ಸೂನ್ ಸೀಸನ್ ಹೋದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ. ಇಲ್ಲಿಗೆ ಹೋಗ್ಲಿಕ್ಕೆ ಎಂಟ್ರಿ ಫೀಸ್ ತಗೊಳ್ತಾರೆ, 10 ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ. ಇದು ಇಡೀ ವಾರ ಓಪನ್ ಇರುತ್ತೆ. ಬೆಳಗ್ಗೆ 8ರಿಂದ ಸಂಜೆ 4:15 ಒಳಗಡೆ ನೀವು ಇಲ್ಲಿಗೆ ರೀಚ್ ಆಗ್ಬಿಡ್ಬೇಕು. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಪ್ರವೇಶ ಇರೋದಿಲ್ಲ. ಅದಾದ್ಮೇಲೆ ನೀವು 13 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ಪಿಲ್ಲರ್ ರಾಕ್ ವ್ಯೂ ಪಾಯಿಂಟ್ ನಿಮಗೆ ಸಿಗತ್ತೆ. ಈ ವ್ಯೂ ಪಾಯಿಂಟ್ ಕೂಡ ತುಂಬಾನೇ ಅದ್ಭುತವಾದ ವ್ಯೂ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಕೊಡೈಕೆನಾಲ್ಗೆ ಹೋದಾಗ ಈ ವ್ಯೂ ಪಾಯಿಂಟ್ಸ್ಗೆಲ್ಲ ನೀವು ರೀಚ್ ಆಗ್ಲೇಬೇಕು. ಆಗ್ಲೇ ನಿಮ್ಗೆ ಕೊಡೈಕೆನಾಲಿನ ಅದ್ಭುತ ಕಾಣಲ್ ಸಿಗೋದು. ಈ ಪಿಲ್ಲರ್ ರಾಕ್ಗೆ ಹೋಗೋ ದಾರಿಯಲ್ಲಿ ನಿಮಗೆ ಪೈನ್ ಫಾರೆಸ್ಟ್ ವ್ಯೂ ಪಾಯಿಂಟ್ ಕೂಡ ಸಿಗುತ್ತೆ. ನೀವು ಅಲ್ಲೂ ಕೂಡ ಹೋಗಿ ಒಂದ್ಸಲ ವಿಸಿಟ್ ಮಾಡಬಹುದು. ಜಸ್ಟ್ ಒಂದು 10 to 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಆ ಪೈನ್ ಫಾರೆಸ್ಟ್ ಅಲ್ಲಿ ನೀವು ಅಲ್ಲಿಗೆ ಹೋಗಿ ಸ್ವಲ್ಪ ವಾಕ್ ಮಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು. ಅಥವಾ ಪೈನ್ ಫಾರೆಸ್ಟ್ ಬೇಡ, ಮತ್ತೊಂದ್ಸಲ ಯಾವಾಗಾದ್ರೂ ನೋಡ್ತೀನಿ ಅಂತ ಆದ್ರೆ ನೀವು ಡೈರೆಕ್ಟ್ ಆಗಿ ಪಿಲ್ಲರ್ ರಾಕ್ಗೆ ಬಂದು ರೀಚ್ ಆಗಬಹುದು. ಇಲ್ಲಿಗೆ ನಿಮ್ಮ ಮೊದಲನೇ ದಿವಸದ ಪ್ರವಾಸ ಮುಗಿಯುತ್ತೆ. 2ನೇ ದಿವಸ ಬೆಳಗ್ಗೆ ನೀವು ಕೊಡೈಕೆನಾಲ್ನಿಂದ 19 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಪೂಂಬರೈ ವ್ಯೂ ಪಾಯಿಂಟ್ಗೆ ರೀಚ್ ಆಗಿ. ಇಲ್ಲಿಂದ ನೋಡುವಂತಹ ವ್ಯೂ ಪಾಯಿಂಟ್ ಅಂತೂ ನಿಮಗೆ ಲೈಫಲ್ಲಿ ಮರೆಯೋಕ್ಕಾಗೋದಿಲ್ಲ. ಅಷ್ಟು ಅದ್ಭುತವಾದ ಸೀನರಿ ನೀವು ಇಲ್ಲಿ ಕಾಣಬಹುದು. ಕೊಡೈಕೆನಾಲ್ನಲ್ಲಿರುವಂತಹ ಹಳ್ಳಿಗಳ ನೋಟ, ಜಲಪಾತಗಳ ನೋಟ ಇಲ್ಲಿ ನೀವು ಕಣ್ತುಂಬಿಸ್ಕೊಳ್ಬಹುದು. ಇದರ ವ್ಯೂ ಅನ್ನ ನಾವು ಮಾತುಗಳಲ್ಲಿ ವರ್ಣಿಸೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇದು ಅಷ್ಟು ಅದ್ಭುತವಾದ ವ್ಯೂ ಪಾಯಿಂಟ್ ಅಂತಾನೆ ಹೇಳಬಹುದು. ಇದಾದ್ಮೇಲೆ ನೀವು ಇಲ್ಲಿಂದ 12 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ಮೋಯರ್ ಪಾಯಿಂಟ್ ಅಂತ ಸಿಗುತ್ತೆ. ಇಲ್ಲೂ ಕೂಡ ನೀವು ವ್ಯೂ ಪಾಯಿಂಟ್ಸ್ ಅನ್ನ ತುಂಬಾ ಚೆನ್ನಾಗಿ ಕಾಣಬಹುದು. ಇಲ್ಲಂತೂ ನೀವು ಯಾವ ಕಡೆ ನೋಡಿದ್ರು ನಿಮಗೆ ಬರೀ ಹಚ್ಚ ಹಸಿರು ಬೆಟ್ಟ ಗುಡ್ಡಗಳು, ಪಕ್ಷಿಗಳ ಚಿಲಿಪಿಲಿ ಹಾಗೂ ಇಬ್ಬನಿನೇ ಕಾಣಿಸುತ್ತೆ. ಇದನ್ನ ತಮಿಳುನಾಡಿನ ಸ್ವರ್ಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದಾದ್ಮೇಲೆ ಇಲ್ಲಿಂದ 8.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಡಾಲ್ಫಿನ್ ನೋಸ್ಗೆ ನೀವು ರೀಚ್ ಆಗಿ. ಗೂಗಲ್ ಮ್ಯಾಪ್ಸ್ ಅಲ್ಲಿ ನೀವು ಸರ್ಚ್ ಮಾಡಬೇಕಾದ್ರೆ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಕೊಡೈಕೆನಾಲ್ ಅಂತ ಸರ್ಚ್ ಮಾಡಿ. ಆಗ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಸಿಗತ್ತೆ. ಕೊಡೈಕೆನಾಲ್ನಂತೂ ವ್ಯೂ ಪಾಯಿಂಟ್ಸ್ ಗಳ ಲೋಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಅಷ್ಟೊಂದು ವ್ಯೂ ಪಾಯಿಂಟ್ಸ್ ನಿಮಗೆ ಕಾಣಲ್ ಸಿಗುತ್ತೆ ಇಲ್ಲಿ. ಈ ಡಾಲ್ಫಿನ್ ನೋಸ್ ಕೂಡ ಅಷ್ಟೇ ಚೆನ್ನಾಗಿ ನಿಮಗೆ ಕಂಡು ಬರುತ್ತೆ. ಇಲ್ಲಿ ಒಂದು ಬಂಡೆ ಇದೆ, ಅದು ನೋಡ್ಲಿಕ್ಕೆ ಡಾಲ್ಫಿನ್ಗಳ ಮೂಗಿನ ಆಕಾರದಲ್ಲಿರೋದ್ರಿಂದ ಈ ಜಾಗವನ್ನ ಡಾಲ್ಫಿನ್ ನೋಸ್ ಅಂತಾನೆ ಹೆಸರಿಸಲಾಗಿದೆ. ಆ ಒಂದು ತುದಿಗೆ ಹೋಗಿ ನೀವು ಫೋಟೋಗಳನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಬಹುದು. ಇಲ್ಲಂತೂ ತುಂಬಾನೇ ಹುಷಾರಾಗಿರ್ಬೇಕು. ಇದರ ಆಳ ಅಂತೂ ನೀವು ನೋಡಿದ್ರೇನೆ ಭಯ ಆಗತ್ತೆ, ಅಷ್ಟು ಆಳ ಇರತ್ತೆ ಇಲ್ಲಿ. ಇದಾದ್ಮೇಲೆ ಇಲ್ಲಿಂದ 1.5 ಕಿಲೋಮೀಟರ್ ಅಷ್ಟು ದೂರ ಹೋದ್ರೆ ನಿಮ್ಗೆ ಒಟ್ಟಕನಾಲ್ ಜಲಪಾತ ಸಿಗತ್ತೆ. ಇದನ್ನಂತೂ ನೀವು ಕೊಡೈಕೆನಾಲ್ಗೆ ಹೋದಾಗ ನೋಡ್ಲೇಬೇಕು. ಯಾಕಂದ್ರೆ ಈ ಜಲಪಾತ ಅಷ್ಟು ಅದ್ಭುತವಾಗಿದೆ. ಇಲ್ಲಿಗೆ ನಿಮ್ಮ 2ನೇ ದಿನದ ಪ್ರವಾಸ ಕೂಡ ಮುಗಿಯುತ್ತೆ. 3ನೇ ದಿವಸ ಬೆಳಗ್ಗೆ ನೀವು ಕೊಡೈಕೆನಾಲ್ನಿಂದ 5.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಸಿಲ್ವರ್ ಕ್ಯಾಸ್ಕೇಡ್ ಜಲಪಾತಕ್ಕೆ ರೀಚ್ ಆಗಿ. ಈ ಜಲಪಾತ ಧರೆಗಿಳಿತಾ ಇರೋದನ್ನ ನೋಡೋ ದೃಶ್ಯನೇ ಅದ್ಭುತ. ಯಾಕಂದ್ರೆ ಇದು ನೋಡ್ಲಿಕ್ಕೆ ಬೆಳ್ಳಿಯಂತೆ ಮಿನುಗಾಗಿ ಕಂಗೊಳಿಸುತ್ತೆ. ಆದ್ರಿಂದಾನೇ ಇದನ್ನ ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್ ಅಂತಾನೆ ಹೆಸರಿಸಲಾಗಿದೆ. ಇದು ಕೂಡ ಕೊಡೈಕೆನಾಲ್ನ ಅತ್ಯಂತ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಆದಷ್ಟು ನೀವು ಜಲಪಾತಗಳನ್ನ ಕಣ್ತುಂಬಿಸ್ಕೊಳ್ಬೇಕು ಅಂದ್ರೆ ಪೋಸ್ಟ್ ಮಾನ್ಸೂನ್ ಸೀಸನ್ನೇ ಬೆಸ್ಟ್ ಟೈಮು. ಅವಾಗಲೇ ನಿಮಗೆ ಜಲಪಾತಗಳು ಕಾಣಲ್ ಸಿಗೋದು. ಮತ್ತು ಹಚ್ಚ ಹಸಿರು ನೀವು ನೋಡಬೇಕು ಅಂದ್ರೆ ಪೋಸ್ಟ್ ಮಾನ್ಸೂನ್ ಇಸ್ ದ ಬೆಸ್ಟ್ ಸೀಸನ್ ಅಂತಾನೆ ಹೇಳ್ತೀನಿ. ನೋಡಾದ್ಮೇಲೆ ಇಲ್ಲಿಂದ 21 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಸೈಲೆಂಟ್ ವ್ಯಾಲಿ ವ್ಯೂ ಪಾಯಿಂಟ್ ಸಿಗುತ್ತೆ. ಈ ವ್ಯೂ ಪಾಯಿಂಟ್ ಅಂತೂ ನಿಮಗೆ ರೋಮಾಂಚನಕಾರಿ ಅನುಭವವನ್ನ ಕೊಡುತ್ತೆ. ಹಾಗೆ ಇಲ್ಲಿ ತುಂಬಾನೇ ಆಳ ಇರುತ್ತೆ. ನೀವು ತುಂಬಾ ಹುಷಾರಾಗಿ ಹೆಜ್ಜೆಗಳನ್ನ ಇಡಬೇಕಾಗತ್ತೆ. ಹಾಗೆ ಇಲ್ಲಂತೂ ನಿಮಗೆ ಬ್ರೆತ್ ಟೇಕಿಂಗ್ ವ್ಯೂಸ್ ಅಂತಾರಲ್ಲ, ಆ ರೀತಿ ವ್ಯೂಸ್ ನಿಮಗೆ ಇಲ್ಲಿ ಕಾಣಲ್ ಸಿಗತ್ತೆ.
ಇಲ್ಲಿಗೆ ಹೋಗೋ ದಾರಿಲಿ ನಿಮಗೆ ಅಲ್ಲಿನ ವನ್ಯಜೀವಿಗಳು ಕೂಡ ಕಾಣ ಸಿಗ್ತವೆ. ಇದಂತೂ ಕೊಡೈಕೆನಾಲ್ನಲ್ಲಿರುವಂತಹ ಮಸ್ಟ್ ವಿಸಿಟ್ ಪ್ಲೇಸ್ ಹಾಗೂ ಅತ್ಯಂತ ಆಕರ್ಷಕ ಜಾಗ ಅಂತಾನೆ ಹೇಳಬಹುದು. ಇದಾದ್ಮೇಲೆ ಇಲ್ಲಿಂದ 2 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಬೆರಿಜಾಮ್ ಲೇಕ್ ವ್ಯೂ ಪಾಯಿಂಟ್ ಸಿಗತ್ತೆ. ನೀವೇನಾದರೂ ಬೆರಿಜಾಮ್ ಲೇಕ್ಗೆ ಹೋಗಬೇಕು ಅಂದರೆ ಇಲ್ಲಿಂದ 6.5 ಕಿಲೋಮೀಟರ್ಗಳಷ್ಟು ದೂರ ಆಗುತ್ತೆ. ನೀವು ಅಲ್ಲಿಗೆ ಹೋದರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗಿಬಿಡುತ್ತೆ. ನಿಮಗೆ ಮುಂದೆ ಪ್ಲೇಸಸ್ ನೋಡಲಿಕ್ಕೆ ಟೈಮ್ ಅಷ್ಟು ಸಾಕೋಗೋದಿಲ್ಲ. ಆದ್ದರಿಂದ ನೀವು ಜಸ್ಟ್ ಬೆರಿಜಾಮ್ ಲೇಕ್ ವ್ಯೂ ಪಾಯಿಂಟನ್ನು ನೋಡಿ ಸಾಕು. ಅಲ್ಲಿ ಕೂಡ ನಿಮಗೆ ಅದ್ಭುತವಾದ ವ್ಯೂ ಪಾಯಿಂಟ್ಸ್ ಕಾಣಲು ಸಿಗುತ್ತೆ. ಈ ಬೆರಿಜಾಮ್ ಲೇಕ್ ವ್ಯೂ ಪಾಯಿಂಟ್ ಅನ್ನು ನೋಡಾದ್ಮೇಲೆ ಇಲ್ಲಿಂದ 12 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಗ್ರೀನ್ ವ್ಯಾಲಿ ವ್ಯೂ ಪಾಯಿಂಟ್ ಸಿಗುತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ನಿಮಗೆ ಕೊಡೈಕೆನಾಲ್ ನಲ್ಲಿ ಸಾಕಷ್ಟು ವ್ಯೂ ಪಾಯಿಂಟ್ಗಳೇ ಇದಾವೆ. ನೀವು ಎಲ್ಲೇ ನೋಡಿದ್ರು ವ್ಯೂ ಪಾಯಿಂಟ್ಸ್ಗಳು ನಿಮಗೆ ಕಾಣ ಸಿಗ್ತವೆ. ಅದರಲ್ಲಿ ನಾನು ಒಂದಷ್ಟು ಮೇನ್ ಮತ್ತು ಪ್ರಮುಖವಾದದ್ದು ಹಾಗೆ ಅದು ಅಷ್ಟೇ ಆಕರ್ಷಕವಾಗಿರಬೇಕು ಅಂತಹದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ಗ್ರೀನ್ ವ್ಯಾಲಿ ವ್ಯೂ ಪಾಯಿಂಟ್ ಅನ್ನ ದೂರದಿಂದಾನೇ ಎಂಜಾಯ್ ಮಾಡಬಹುದು, ಅಥವಾ ನೀವು ಇಲ್ಲಿ ಒಳಗಡೆನೆ ಹೋಗ್ತೀನಿ ಟಿಕೆಟ್ಸ್ ಅನ್ನ ತಗೊಂಡು ಅಂತ ಆದ್ರೆ ಕೂಡ ನೀವು ಹೋಗಬಹುದು. ಬಟ್ ನಿಮಗೆ ಟೈಮ್ ಕನ್ಸ್ಯೂಮಿಂಗ್ ಅನ್ಸುತ್ತೆ. ಆದ್ರಿಂದ ನೀವು ಆದಷ್ಟು ಹೊರಗಡೆಯಿಂದಾನೇ ವ್ಯೂ ಪಾಯಿಂಟ್ಸ್ ಅನ್ನ ನೋಡಿಕೊಂಡು ಹಿಂದಿರುಗಬಹುದು. ಅಥವಾ ನಿಮಗೆ ಟೈಮ್ ಸಾಕಾಗ್ತಾ ಇಲ್ಲ ಅಂತ ಆದರೆ ನೀವು ಈ ಗ್ರೀನ್ ವ್ಯಾಲಿ ವ್ಯೂ ಪಾಯಿಂಟ್ ಅನ್ನು ಸ್ಕಿಪ್ ಮಾಡಿಬಿಡಬಹುದು. ಡೈರೆಕ್ಟ್ ಆಗಿ ನೀವು ಬೆರಿಜಾಮ್ ಲೇಕ್ ವ್ಯೂ ಪಾಯಿಂಟ್ ಇಂದ ನೀವು ತೂತೂರ್ ಜಲಪಾತಕ್ಕೆ ರೀಚ್ ಆಗಬಹುದು. ಈ ಗ್ರೀನ್ ವ್ಯಾಲಿ ವ್ಯೂ ಪಾಯಿಂಟ್ ಇಂದ ತೂತೂರ್ ಜಲಪಾತಕ್ಕೆ 30 ಕಿಲೋಮೀಟರ್ಗಳಷ್ಟಾಗತ್ತೆ. ಇಲ್ಲಿಗೆ ಹೋಗ್ಲಿಕ್ಕೆ ನೀವು ಸ್ವಲ್ಪ ಟ್ರೆಕ್ಕಿಂಗ್ ಅನ್ನ ಮಾಡಬೇಕಾಗತ್ತೆ. ಆದಷ್ಟು ನೀವು ಗ್ರಿಪ್ ಆಗಿರುವಂತಹ ಟ್ರೆಕ್ಕಿಂಗ್ ಶೂಸ್ ಅನ್ನ ಹಾಕೊಂಡು ಹೋಗಿ. ಹಾಗೆ ಅಲ್ಲೇ ಯಾರಾದರೂ ನಿಮಗೆ ಲೋಕಲೈಟ್ಸ್ ಸಿಕ್ಕಿದ್ರೆ ಅವರನ್ನು ಕೂಡ ನಿಮ್ಮ ಒಟ್ಟಿಗೆ ಕರ್ಕೊಂಡು ಹೋಗಿ. ಅವರು ನಿಮಗೆ ರೂಟ್ಸ್ ಅನ್ನ ತುಂಬಾ ನೀಟಾಗಿ ತಿಳಿಸ್ಕೊಡ್ತಾರೆ. ಅಥವಾ ನಿಮಗೆ ಟೈಮ್ ಸಾಕಾಗ್ತಾ ಇಲ್ಲ, ಇದನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಇದನ್ನ ಸ್ಕಿಪ್ ಮಾಡಿಬಿಟ್ಟು ಮುಂದಿನ ನಿಲ್ದಾಣಕ್ಕೆ ಹೋಗಬಹುದು. ಈ ಜಲಪಾತ ಒಟ್ಟಾರೆ ತುಂಬಾನೇ ಅದ್ಭುತವಾದ ಜಲಪಾತ ಅಂತಾನೆ ಹೇಳ್ಬಹುದು ಕೊಡೈಕೆನಾಲ್ನಲ್ಲಿ. ಇದಾದ್ಮೇಲೆ ಇಲ್ಲಿಂದ 25 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಪೋಲೂರ್ ಜಲಪಾತ ಸಿಗತ್ತೆ. ಈ ಜಲಪಾತ ಕೂಡ ಕೊಡೈಕೆನಾಲ್ನ ಅದ್ಭುತಗಳಲ್ಲಿ ಒಂದು ಅಂತ ಹೇಳ್ಬೋದು. ಯಾಕಂದ್ರೆ ಈ ಜಲಪಾತದ ವ್ಯೂ ನಿಮಗೆ ಅಷ್ಟು ಚೆನ್ನಾಗಿ ಅನ್ಸುತ್ತೆ. ಆದ್ರೆ ನೀವು ಈ ಜಲಪಾತದ ಹತ್ರ ಹೋಗಕ್ಕಾಗೋದಿಲ್ಲ. ಈ ಜಲಪಾತ ವ್ಯೂ ಪಾಯಿಂಟ್ ಅನ್ನ ನೀವು ಕಾಣಬಹುದು. ಇಲ್ಲಿಗೆ ನಿಮ್ಮ ಕೊಡೈಕೆನಾಲ್ನ 3 ದಿನಗಳ ಪ್ರವಾಸ ಮುಗಿಯುತ್ತೆ. ನಾನು ಈಗಾಗಲೇ ನಿಮಗೆ ಹೇಳಿದ್ದೆ ಕೊಡೈಕೆನಾಲ್ನಲ್ಲಿ ಒಂದಷ್ಟು ರೂಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಕೊಡೈಕೆನಾಲ್ನಿಂದ 3.5 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಹೋಟೆಲ್ ಟೆಂಪಲ್ ಟವರ್ಸ್ಗೆ ನೀವು ರೀಚ್ ಆಗಬಹುದು. ಇಲ್ಲಿ ಒಂದು ದಿವಸಕ್ಕೆ ₹1000 1,500 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಹಾಗೆ ಮತ್ತೊಂದು ಕೊಡೈಕೆನಾಲ್ನಿಂದ 800 ಮೀಟರ್ಗಳಷ್ಟು ದೂರ ಇರುವಂತಹ ಹೋಟೆಲ್ ಕೊಡೈ ಪ್ಲಾಜಾಗೆ ನೀವು ರೀಚ್ ಆಗಬಹುದು. ಹಾಗೆ ಮತ್ತೊಂದು ರೂಮ್ ಕೊಡೈಕೆನಾಲ್ನಿಂದ 850 ಮೀಟರ್ಗಳಷ್ಟು ದೂರ ಇರುವಂತಹ ಹೋಟೆಲ್ RJ ಇನ್ ಕೊಡೈಕೆನಾಲ್ಗೆ ನೀವು ರೀಚ್ ಆಗಬಹುದು. ಆದಷ್ಟು ನೀವು ರೂಮ್ಗಳಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿಬಿಟ್ಟು ರೇಟ್ಗಳನ್ನು ತಿಳ್ಕೊಳ್ಳಿ ಕಾಲ್ ಮೂಲಕ. ಯಾಕಂದರೆ ಒಂದಷ್ಟು ಆನ್ಲೈನ್ ವೆಬ್ಸೈಟ್ಗಳಲ್ಲಿ ಪ್ರೈಸ್ಗಳನ್ನು ಜಾಸ್ತಿನೇ ಹಾಕಿರ್ತಾರೆ. ಅದಕ್ಕೆ ನೀವು ಡೈರೆಕ್ಟ್ ಆಗಿ ರೂಮ್ಗೆ ಕಾಲ್ ಮಾಡಿ ರೇಟ್ಗಳನ್ನು ತಿಳ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಲಿಕ್ಕೆ. ನಿಮ್ಮ ಬಜೆಟ್ ಕೂಡ ನೀವು ಪ್ಲ್ಯಾನ್ ಮಾಡಬೇಕಾಗಿರುತ್ತೆ. ಈಗ ಒಂದಷ್ಟು ರೆಸ್ಟೋರೆಂಟ್ಸ್ಗಳನ್ನು ನೋಡೋದಾದ್ರೆ ಕೊಡೈಕೆನಾಲ್ನಿಂದ 1.5 ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಅರೋಮಾಸ್ ಆಫ್ ಕೊಡೈಗೆ ನೀವು ರೀಚ್ ಆಗಬಹುದು. ಮತ್ತೊಂದು ರೆಸ್ಟೋರೆಂಟ್ ಅಥವಾ ಕೆಫೆ ಅಂತ ಹೇಳ್ಬಹುದು. ಇದನ್ನ ಕೊಡೈಕೆನಾಲ್ನಿಂದ 1.5 ಕಿಲೋಮೀಟರ್ ಅಷ್ಟು ದೂರ ಇರುವಂತಹ ಕ್ರೀಮ್ ಸೆಂಟರ್ಗೆ ನೀವು ರೀಚ್ ಆಗಬಹುದು. ಇಲ್ಲಿ ಒಳ್ಳೆ ವೆರೈಟಿ ಸ್ನ್ಯಾಕ್ಸ್ ನಿಮಗೆ ತಿನ್ನೋದಕ್ಕೆ ಸಿಗ್ತವೆ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿಗಳೆಲ್ಲ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ. ಈ ಮಾಹಿತಿಗಳೆಲ್ಲ ನಿಮಗೆ ಉಪಯುಕ್ತವಾಗಿದೆ ಅಂತ ಆದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ